ಗೈಸ್ ಫೈನಲಿ ನಮ್ಮ ಹತ್ರ ಇದೆ ಇವತ್ತು ಆಲ್ ನ್ಯೂ 2021 ಪಾರ್ಷಾ ಮಕಾನು. ಕೀ ನೋಡ್ರಿ ಏನ್ ಬ್ಯೂಟಿಫುಲ್ ಆಗಿದೆ ಅಂತ. ಈ ಕಾರಿನ ಪ್ರೈಸ್ ಬಂದು ಆಲ್ಮೋಸ್ಟ್ ಒಂದು 1,27,000 1 ಲ್ಯಾಕ್ ಯಾಕೆ ಹೇಳ್ತಾ ಇದ್ದೀನಿ ನಾನು. ಈ ಕಾರಿನ ಪ್ರೈಸ್ ಬಂದು ಆಲ್ಮೋಸ್ಟ್ 1,27 lakhs ಇದೆ. ಹತ್ರ ಒಂದು 4 ಲಕ್ಷ ಸೇಲ್ ಆಗಿದೆ ಇದುವರೆಗೂ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ SUV ಅಂತಾನೆ ಹೇಳ್ಬೋದು. ಇದು ಬಂದು ಬೇಸ್ ಮಾಡಲ್ 4 ಸಿಲಿಂಡರ್ ಇಂಜಿನ್. ಇದರಲ್ಲೇ ನಿಮಗೆ ಮಕಾನ್ ಎಸ್ ಅಂತ ಒಂದು ಬರುತ್ತೆ, ಇನ್ನೊಂದು ಮಕಾನ್ GT ಲೈನ್ ಒಂದು ಬರುತ್ತೆ. ಅದೆರಡರಲ್ಲೂ ನಿಮಗೆ V6 ಇಂಜಿನ್ ಬರುತ್ತೆ. ಅದು ಬಂದು ಅಲ್ಟಿಮೇಟ್ ಮಷಿನ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡಬಹುದು ಬ್ಯೂಟಿಫುಲ್ ಪಾರ್ಷಾ ಲೋಗೋ ಇದೆ. ಈ ಲೋಗೋ ನೋಡಿದ್ರೇನೆ ಖುಷಿ ಆಗ್ಬಿಡುತ್ತೆ ಗುರು. ಇನ್ನು ಈ ಕಡೆ ಬಂದ್ರೆ ಹೆಡ್ಲೈಟ್ಸ್ ನೋಡ್ಬೋದು ನೀವು, ಕಂಪ್ಲೀಟ್ಲಿ ಪಾರ್ಷಾ ಬಿಲ್ಡ್. ಇದು ಸಖತ್ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಬ್ಯೂಟಿಫುಲ್ ಬೀಸ್ಟ್ ಅಂಡರ್ ದ ಹುಡ್ ಏನಿದೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ನಿಮಗೆ ಅಫ್ಕೋರ್ಸ್ ಸ್ಟಡ್ಸ್ ಬರುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಪ್ರೆಷರ್ ಹಾಕೋದು ಬೇಡ ಓಪನ್ ಮಾಡೋಕ್ಕೆ. ಇದರಲ್ಲಿ ನಿಮಗೆ 2 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ ಒಂದು 261 bhp ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ 295 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಯ್ತು, ಆಮೇಲೆ 1,27 lakh ಕೊಟ್ಟರು ಕೂಡ ಇವರು 4 ಸಿಲಿಂಡರ್ ಕೊಟ್ಟಿರೋದು. ಆಕ್ಚುಲಿ ಇದಕ್ಕೆ 1,27 lakh ಆಗಲ್ಲ ನೀವು ಬೇಸ್ ಮಾಡಲ್ ಡೈರೆಕ್ಟ್ ತಗೊಂಡ್ರೆ. ಇವರು ಸುಮಾರು ಅಡಿಷನಲ್ ಆಪ್ಷನ್ ಅಲ್ಲಿ ತಗೊಂಡಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಆ ಪ್ಯಾನರಾಮಿಕ್ ಸನ್ ರೂಫು ಅದೇನೇ ನಿಮಗೆ ಆಲ್ಮೋಸ್ಟ್ ಒಂದು 3 lakhs ಆಗುತ್ತೆ. ಇನ್ನು ಇಂಟೀರಿಯರ್ಸ್ ಕೂಡ ಇವರು ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಅಡಿಷನಲ್ ಚಾರ್ಜಸ್ ಬಿದ್ದಾಗ ನಿಮಗೆ ಅಷ್ಟು ಪ್ರೈಸ್ ಆಗಿದೆ ಹೊರತು ಬೇಸ್ ಮಾಡಲಿಗೆ ಇಷ್ಟು ಇಲ್ಲ. ಇದು ಹಂಗಂತ ಬೇಸ್ ಮಾಡಲಿಗೆ ಏನು ತುಂಬಾನು ಕಮ್ಮಿ ಇಲ್ಲ ಗುರು. ಹತ್ತತ್ರ ನಿಮಗೆ 1 ಕೋಟಿ ಆರಾಮಾಗಿ ಆಗೋಗುತ್ತೆ. 1 ಕೋಟಿ 4 ಸಿಲಿಂಡರ್ ಅಂದಾಗ ಅಫ್ಕೋರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನೋಡೋರಿಗೆಲ್ಲ ಕಮ್ಮಿನೇ ಅನ್ಸತ್ತಿದು. ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ ನ ನೋಡಿದಾಗ ಇವರು V6 ಕೊಡ್ಬೋದಿತ್ತು ಅಂತಾನೆ ನಾನು ಹೇಳ್ತೀನಿ. ಬನ್ನಿ, ಹೆವಿ ಮಳೆ ಬೇರೆ ಹೊಡಿತಾ ಇದೆ, ಹುಡ್ನ ಕ್ಲೋಸ್ ಮಾಡ್ಬಿಡೋಣ. A few moments later. ಇಂಥ ಕಾರ್ಗಳಲ್ಲಿ ನೀವು ಬೇಸ್ ಮಾಡಲ್ ತಗೊಂಡಾಗ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ನೀವು ಇಲ್ಲಿ ನೋಡ್ಬೋದು ನಿಮಗೆ ಆಟೋಮೆಟಿಕ್ ವೈಪರ್ಸ್ ಕೂಡ ಬರಲ್ಲ. ಎಷ್ಟೊಂದು ಜನ 15 ಲಕ್ಷ ಕರೆಕ್ಟ್ ಎತ್ಕೊಂಡ್ಬಂದು ನಿಮಗೆ ಅದನ್ನೆಲ್ಲ ತೋರಿಸ್ಬಿಡ್ತಾರೆ. ಅಫ್ಕೋರ್ಸ್ ಹಂಗೆಲ್ಲ ನೋಡಿದಾಗ ಉರ್ದೋಗುತ್ತೆ. 1.5 ಕೋಟಿ ಕೊಟ್ಟರು ನನಗೆ ಇವೆಲ್ಲ ಫೀಚರ್ಸ್ ಕೊಡ್ಲಿಲ್ವಲ್ಲ ಗುರು ಇವರು ಅಂತ. ಬಟ್ ಬ್ರ್ಯಾಂಡ್ ವ್ಯಾಲ್ಯೂ ಗುರು, ಪಾರ್ಷಾ ಕಾರ್ ಇಡ್ಬೇಕು ನಾನು ಅನ್ನೋರಿಗೆಲ್ಲ ಇಂಥ ಕಾರ್ಗಳಷ್ಟೇ. ಈ ಕಾರು ನಿಮಗೆ ನಾನು ಆಗ್ಲೇ ಹೇಳ್ದಂಗೆ ಮೇಂಟೆನೆನ್ಸ್ ಕಮ್ಮಿ ಅಂದ ತಕ್ಷಣ ನೀವು ಅಷ್ಟೆಲ್ಲ ಏನು ಕಮ್ಮಿ ಬರಲ್ಲ. ಪಾರ್ಷಾ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಕಮ್ಮಿ ಬರುತ್ತೆ ಅಷ್ಟೇ. ಸೊ ಇದನ್ನ ನೀವು ಮೇಂಟೈನ್ ಮಾಡ್ಬೇಕಂದ್ರೆ ಆನ್ಯುವಲಿ 1 to 2 lakhs ಆರಾಮಾಗಿ ಇಟ್ಕೊಬೇಕು. ಅದೂ ನಿಮಗೆ ಜನರಲ್ ಸರ್ವಿಸ್ ಅಂದ್ರೆ ಅಷ್ಟೇ. ಇನ್ನು ಸ್ಪೇರ್ಸ್ ಹೋಯ್ತು ಅಂದ್ರೆ ಮರ್ತ್ ಬಿಡ್ರಿ, ಆರಾಮಾಗಿ ಒಂದು 5 to 10 lakhs ಬಿಲ್ ಆಗೇ ಆಗುತ್ತೆ ಮೇಜರ್ ಸ್ಪೇರ್ಸ್ ಹೋಯ್ತು ಅಂದ್ರೆ. ಆಯ್ತು, ಆಮೇಲೆ ಇಲ್ಲಿ ನಿಮಗೆ ಆಕ್ಟಿವ್ ಏರ್ ಫ್ಲಾಪ್ಸ್ ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಇದು ನಿಮಗೆ ಸ್ಪೋರ್ಟ್ಸ್ ಮೋಡ್ ಆನ್ ಮಾಡಿದಾಗ ಕ್ಲೋಸ್ ಆಗುತ್ತೆ. ಗಾಡಿ ಹೀಟ್ ಆಯ್ತು ಅಂದ್ರೆ ಅದಾಗೆ ಆಟೋಮೆಟಿಕ್ ಓಪನ್ ಆಗುತ್ತೆ ಏರ್ ಇಂಟೇಕಿಗೆ. ಆಯ್ತು, ಆಮೇಲೆ ಇನ್ನು ಇಲ್ಲಿ ಬಂದ್ರೆ ನಿಮಗೆ ಮಿರರ್ಸ್ ಅಲ್ಲಿ ಇಂಟಿಗ್ರೇಟೆಡ್ LED ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. PPF ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಗಲೀಜ್ ಕಾಣಿಸ್ತಾ ಇದೆ ನಿಮಗೆ. ಇದರಲ್ಲಿ ನಿಮಗೆ ಮ್ಯಾಸಿವ್ 18 inch ಅಲಾಯ್ಸ್ ನ ಕೊಟ್ಟಿದ್ದಾರೆ. ನೋಡಬಹುದು ನೀವು ಏನ್ ಬ್ಯೂಟಿಫುಲ್ ಆಗಿದೆ ಅಂತ. ಕಂಪ್ಲೀಟ್ಲಿ ಪಾರ್ಷಾ ಬಿಲ್ಡ್ ಇದೆ ಎಲ್ಲದನ್ನು. ಪಾರ್ಷಾದೇ ಬ್ರೇಕ್ ಕ್ಯಾಲಿಪರ್ಸ್ ಕೂಡ ಕೊಟ್ಟಿದ್ದಾರೆ. ಆಯ್ತು, ಆಮೇಲೆ ಇನ್ನು ಬೂಟ್ ಕಡೆ ನೋಡೋಣ ಬನ್ನಿ ಗಾಡಿ ಹೆಂಗಿದೆ ಅಂತ. ಇದರಲ್ಲಿ ಅಫ್ಕೋರ್ಸ್ ಎಲೆಕ್ಟ್ರಾನಿಕ್ ಬೂಟ್ ಬರುತ್ತೆ ನಿಮಗೆ. ಬೂಟ್ ಸ್ಪೇಸ್ ನೋಡ್ಬೋದು ನೀವು, ಮ್ಯಾಸಿವ್ 500 ಲೀಟರ್ ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಸಖತ್ ಯೂಸ್ ಆಗಿದೆ ಅಂತಾನೆ ಹೇಳ್ಬೋದು. SUV ಆಗಿರೋದ್ರಿಂದ ಇಷ್ಟು ದೊಡ್ಡ ಬೂಟ್ ಸ್ಪೇಸ್ ನಿಮಗೆ ಬೇಕಾಗುತ್ತೆ. ಇನ್ನು ಸ್ಪೇರ್ ವೀಲ್ ಕಡೆ ಬಂದ್ರೆ ನೋಡ್ಬೋದು, ಒಳ್ಳೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಕಂಪ್ಲೀಟ್ಲಿ ಇನ್ಫ್ಲೇಟ್ ಆಗುತ್ತೆ ನೀವು ಏರ್ ಇನ್ಫ್ಲೇಟ್ ಮಾಡಿದಾಗ. ಇಂಥ ಪ್ರೀಮಿಯಂ ಕಾರ್ಸ್ ಅಲ್ಲಿ ನೋಡ್ರಿ, ಪ್ರೀಮಿಯಂ ಹಿಡನ್ ಫೀಚರ್ಸ್ ಅಂದ್ರೆ ಇಂಥವೇ ಕೊಡೋದು ಇವರು. ಇದರಲ್ಲಿ ನಿಮಗೆ ಇಲ್ಲಿ ಸಸ್ಪೆನ್ಷನ್ ಕೂಡ ನೀವು ಲೋ ಮಾಡ್ಕೊಬಹುದು. ನಿಮಗೆ ಲಗೇಜ್ ಇಡಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಶಿಸ್ತ ಕಾರ್ ಇಲ್ಲಿ ಕೆಳಗಿಳಿಯುತ್ತೆ ನೋಡ್ಬೋದು. ಇನ್ನು ಈ ಆಂಗಲ್ ಅಲ್ಲಿ ನೋಡ್ಬಿಟ್ರೆ ಒಂದು ಪ್ರಾಪರ್ ಕೂಪೆ ತರ ಕಾಣುತ್ತೆ ಕಾರ್. ಇದು ಒಂದು ಅಫ್ಕೋರ್ಸ್ ಇದು ಒಂದು SUV ಕಮ್ ಕೂಪೆ ಅಂತಾನೆ ಹೇಳ್ಬೋದು. ಸಖತ್ ಪ್ರೀಮಿಯಂ ಆಗಿ ಕಾಣುತ್ತೆ ಬ್ಯಾಕ್ ಆಂಗಲ್ ಇಂದನೂ ಕಡ. ನಿಮಗೆ ಈ ಸೈಡ್ ಇಂದ ನೋಡಕ್ಕೆ ಸ್ವಲ್ಪ AMG ತರ ಕಾಣುತ್ತೆ. ಈ ಟೈಲೈಟ್ಸ್ ಎಲ್ಲ ನಿಮಗೆ ಅಫ್ಕೋರ್ಸ್ ಜರ್ಮನ್ ಆಗಿರೋದ್ರಿಂದ ಸ್ವಲ್ಪ ಸಿಮಿಲರೇ ಬರುತ್ತೆ. ಇನ್ನು ಇದರಲ್ಲಿ ನಿಮಗೆ ಫಂಕ್ಷನಲ್ ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತೆ. ಕ್ರೇಜಿ ಸೌಂಡ್ ಬರುತ್ತೆ ಅನ್ಕೊಳ್ರಿ ಸ್ಪೋರ್ಟ್ಸ್ ಮಾಡಲ್ ಮಾತ್ರ. A few moments later. ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಸೀಟ್ಸ್ ಬರುತ್ತೆ. ಸಖತ್ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು ಮೆಟೀರಿಯಲ್ಸ್. ಇನ್ನು ಈ ಕಡೆ ಬಂದ್ರೆ ಹ್ಯಾಂಡಲ್ ಬಾರ್ ಅಲ್ಲೂ ಕೂಡ ನಿಮಗೆ ಸೇಮ್ ಮೆಟೀರಿಯಲ್ ಬರೋದು. ಆಯ್ತು, ಆಮೇಲೆ ಇಲ್ಲಿ ನಿಮಗೆ ನೋಡ್ರಿ ಸಸ್ಪೆನ್ಷನ್. ಇದರಲ್ಲಿ ಬಂದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಏರ್ ಸಸ್ಪೆನ್ಷನ್ ಬರೋದು. ಫ್ರಂಟ್ ಬಂದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಬರುತ್ತೆ. ಅಂದ್ರೆ ನಿಮಗೆ ಒಂದು ವೀಲ್ ಈ ಕಡೆ ಹೋದ್ರು ಇನ್ನೊಂದು ವೀಲ್ ಈ ಕಡೆ ಇದ್ರೂ ಕಂಪ್ಲೀಟ್ ಇಂಡಿಪೆಂಡೆಂಟ್. ನಿಮಗೆ ಆಕ್ಸಲ್ ಮಧ್ಯದಲ್ಲಿ ಎಲ್ಲೂ ಹಿಡಿಯಲ್ಲ. ಸೊ ಫುಲ್ಲು ಅದಕ್ಕೆ ಅದೇನೆ ಅಡ್ಜಸ್ಟ್ ಆಗುತ್ತೆ ಹೆಂಗ್ ಬೇಕು ಹಂಗೆ ಅಂತ. ಇಲ್ಲಿ ನೀವು ಲೋವರ್ ಮಾಡ್ಕೊಬೋದು ಕಾರ್ನ ಬೇಕಾದ್ರೆ. ನನಗೆ ಕೀ ಇನ್ಸರ್ಟ್ ಮಾಡೋದೇ ಇದ್ರಲ್ಲಿ ಸಖತ್ ಇಷ್ಟ ಆಗಿದೆ ನೋಡ್ರಿ. ಈ ಥರ ಕಾರ್ ಶೇಪಲ್ಲಿ ಇದೆಯಾ, ಜಸ್ಟ್ ಹಿಂಗೆ ಇನ್ಸರ್ಟ್ ಮಾಡಿ ಆನ್ ಮಾಡಿದ್ರೆ ಮುಗೀತು. ಮಕಾನ್ ಅಂತ ಬರುತ್ತೆ. ಸರ್ವಿಸ್ ಡ್ಯೂ ಇದೆ. A few moments later. ಸ್ಟೇರಿಂಗ್ ವೀಲ್ ಮಾತ್ರ ಸಖತ್ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಇದು ಬಂದು ಪಾರ್ಷಾ 911 ಇಂದ ಇನ್ಸ್ಪೈರ್ ಆಗಿರುವಂತ ಸ್ಟೇರಿಂಗ್ ವೀಲ್. ಹೆವಿ ಪ್ರೀಮಿಯಂ ಅನ್ಸುತ್ತೆ, ಸಖತ್ ಸ್ಪೋರ್ಟಿ ಅನ್ಸುತ್ತೆ. ಇದರಲ್ಲೇ ನೀವು GT ವರ್ಜನ್ ತಗೊಂಡ್ರೆ ಇಲ್ಲಿ ನಿಮಗೆ ಒಂದು ಸ್ಪೋರ್ಟ್ಸ್ ನಾಬ್ ಬರುತ್ತೆ. ಆಯ್ತು, ಆಮೇಲೆ ಇನ್ನು ಆಲ್ ದ ವೇ ಈ ಕಡೆ ಬಂದ್ರೆ ನಿಮಗೆ ಒಂದಷ್ಟು ಬಟನ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು. ಇಲ್ಲಿ ನೀವು ಆಫ್ ರೋಡ್ ಮೋಡಿಗೆ ಶಿಫ್ಟ್ ಮಾಡ್ಕೊಬಹುದು. ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ನ ಆನ್ ಮಾಡ್ಕೊಬಹುದು. ಇನ್ನು ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ನೀವು ಮ್ಯಾನ್ಯುಯಲಿ ಕೂಡ ಗೇರ್ ಶಿಫ್ಟ್ ಮಾಡ್ಕೊಬಹುದು. ಇನ್ನು ಇಲ್ಲಿ ಬಂದ್ರೆ ನಿಮಗೆ ಹಿಲ್ ಅಸಿಸ್ಟ್ ಇದೆ. ಡ್ಯೂಯಲ್ ಝೋನ್ AC ಬರುತ್ತೆ. ಸಖತ್ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು ಕಾರು. ಕಾರ್ನ ಈ ಆಂಗಲ್ ಅಲ್ಲಿ ಕುತ್ಕೊಂಡು ಓಡಿಸೋದೇ ಮಜಾ ಅನ್ಕೊಳ್ರಿ. ಇಂಥ ಕಾರ್ಗಳೆಲ್ಲ ಏನ್ ಪ್ರೀಮಿಯಂ ಫೀಲ್ ಅನ್ಸುತ್ತೆ ನೋಡ್ರಿ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಎಲ್ಲ ನಾನು ಪಾರ್ಷಾನೆಲ್ಲ ರಿವ್ಯೂ ಮಾಡ್ತೀನಿ ಅಂತ.
ಆಲ್ ಥ್ಯಾಂಕ್ಸ್ ಟು ನಮ್ಮ ಪವನ್ ಅಣ್ಣ ಒಂದು ಬ್ಯೂಟಿಫುಲ್ ಕಾರ್ನ ರಿವ್ಯೂ ಮಾಡಕ್ಕೆ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದರೆ ನಿಮಗೆ ಕ್ರೂಸ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಇದು ಬಂದು ಜರ್ಮನ್ ಕಾರ್ ಆಗಿರೋದ್ರಿಂದ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ ವೈಪರ್ಸ್ ಎಲ್ಲ. ಇನ್ನು ಈ ಕಡೆ ಬಂದು ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಆಯ್ತು, ಆಮೇಲೆ ಇದ್ರದ್ದು ನನಗೆ ಕ್ಲಸ್ಟರ್ಸ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಬಂದು ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಬಂದು ನಿಮಗೆ RPM ತೋರಿಸುತ್ತೆ. ಇನ್ನು ಈ ಕಡೆ ಬಂದರೆ ಕಾರಿನ ಇನ್ಫಾರ್ಮೇಷನ್ ಸಿಗುತ್ತೆ. ಇದರಲ್ಲಿ ನಿಮಗೆ ಡಿಸ್ಟೆನ್ಸು, ಸರ್ವಿಸ್ ಇಂಟರ್ವಲ್ಲು, ನ್ಯಾವಿಗೇಷನ್ನು ಎಲ್ಲದೂ ಇಲ್ಲೇ ಬರುತ್ತೆ. ಫೋನ್ ಕನೆಕ್ಟ್ ಮಾಡ್ಕೊಂಡಿದ್ರೆ ಬ್ಲೂಟೂತ್ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ ಈ ಕಾರಲ್ಲಿ. ಅಫ್ಕೋರ್ಸ್ ಒಂದು ಪ್ರೀಮಿಯಂ ಕಾರ್ ಆಗಿರೋದ್ರಿಂದ ಇವೆಲ್ಲ ಕೊಟ್ಟಿರ್ತಾರೆ. ಇದು ಬಂದು ಬೇಸ್ ಮಾಡಲ್ ಆಗಿದ್ರು ಕೂಡ ನಿಮಗೆ 11 ಸ್ಪೀಕರ್ಸ್ ಬರುತ್ತೆ. ಸೌಂಡ್ ಮಾತ್ರ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಆಯ್ತು, ಆಮೇಲೆ ಇನ್ನು ಇಲ್ಲಿ ಬಂದ್ರೆ ನಿಮಗೆ ಒಂದು ಪ್ಯಾನೋರಾಮಿಕ್ ಸನ್ರೂಫ್ ನ ಕೊಟ್ಟಿದ್ದಾರೆ. ಸಖತ್ ಹ್ಯೂಜ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಬಂದು ನಿಮಗೆ ಆಪ್ಷನಲ್ ಅಲ್ಲಿ ತಗೊಬೇಕು. ಈ ಸನ್ರೂಫಿಗೆ ನಿಮಗೆ ಆಲ್ಮೋಸ್ಟ್ ಒಂದು 3 lakhs ಆಗುತ್ತೆ. ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಇದು ಸ್ಟ್ಯಾಂಡರ್ಡ್ ಆಗಿ ಬರಲ್ಲ. ಇನ್ನು ಈ ಸೀಟ್ ಕವರ್ಸ್ ಏನ್ ನೋಡ್ತಾ ಇದ್ದೀರಾ, ಇದು ಕೂಡ ಆಪ್ಷನಲ್ ಅಲ್ಲಿ ತಗೊಂಡಿರೋದು. ಇನ್ನು ಇಲ್ಲಿ ನಿಮಗೆ ಆಟೋ ಡಿಮಿಂಗ್ ರೇರ್ ವ್ಯೂ ಮಿರರ್ ಇದೆ. ಇನ್ನು ಆಲ್ ದ ವೇ ಗ್ಲೋ ಬಾಕ್ಸ್ ಕಡೆ ಬಂದ್ರೆ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮೆಟೀರಿಯಲ್ಸ್ ಮಾತ್ರ ಸಕ್ಕತ್ತಾಗಿದೆ ಗುರು ಈ ಕಾರಲ್ಲಿ. ಇಲ್ಲಿ ನಿಮಗೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ಸ್ಟೋರೇಜ್ ಇದೆ ಅಂತಾನೆ ಹೇಳ್ಬೋದು. A few moments later. ಇನ್ನು ಒಳಗಡೆ ಕೂತ್ರೆ ನಿಮಗೆ ಡೀಸೆಂಟ್ ಅಮೌಂಟ್ ಆಫ್ ಲೆಗ್ ರೂಮ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಪ್ರೀಮಿಯಂ ಆಗಿದೆ ಅಂತ ಏನು ನಾನು ಹೇಳಲ್ಲ, ಬಟ್ ಅಂಡರ್ ಥೈ ಸಪೋರ್ಟ್ ಮಾತ್ರ ತುಂಬಾ ಪುವರ್ ಆಗಿದೆ. 1 ಕೋಟಿ ಕಾರಲ್ಲಿ ನೀವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಲಕ್ಸುರಿನ. ಇದನ್ನ ನೀವು ಮಾಡ್ಬೋದಿತ್ತು. ಪಾಷಾ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನು ಇಲ್ಲಿ ಬಂದರೆ ನಿಮಗೊಂದು ಆಮ್ರೆಸ್ಟ್ ಬರುತ್ತೆ. ಇಲ್ಲಿ ನಿಮಗೆ ಟ್ವಿನ್ ಕಪ್ ಹೋಲ್ಡರ್ಸ್ ಬರುತ್ತೆ. ಇಲ್ಲೂ ಕೂಡ ನಿಮಗೇನು ಮುಂದೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಬರಲ್ಲ, ಅದು ಕೂಡ ಕೊಡ್ಬೋದಿತ್ತು. ಅವೆಲ್ಲ ಲ್ಯಾಕ್ ಇದೆ ಅಂತಾನೆ ಹೇಳ್ಬೋದು ಕಾರಲ್ಲಿ. ಬಟ್ ಈ ಆ್ಯಂಗಲ್ ಅಲ್ಲಿ ನೋಡಕ್ ಮಾತ್ರ ಕಾರ್ ಸಕ್ಕತ್ತಾಗಿ ಕಾಣುತ್ತೆ ಗುರು. ಇನ್ನು ರೇರ್ ಅಲ್ಲಿ ಬಂದರೆ ನಿಮಗೆ ಡ್ಯೂಯಲ್ AC ಬರುತ್ತೆ. ಇಲ್ಲಿ ನೀವು ಟೆಂಪರೇಚರ್ ಜಾಸ್ತಿ ಮತ್ತೆ ಕಮ್ಮಿ ಮಾಡ್ಕೊಬಹುದು. ಇಲ್ಲಿ ನಿಮಗೆ 2 USB-C ಸಾಕೆಟ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದರೆ ನಿಮಗೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ನ ಕೂಡ ಕೊಟ್ಟಿದ್ದಾರೆ. ಪ್ಯಾನೋರಾಮಿಕ್ ಸನ್ರೂಫ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ಕ್ರೋಮ್ ಟ್ರೀಟ್ಮೆಂಟ್ನ ಕೊಟ್ಟಿದ್ದಾರೆ. ಇದು ಕೂಡ ಸಖತ್ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ ಕಾರಲ್ಲಿ. ಇನ್ನು ಈ ಕಡೆ ಬಂದರೆ ಒಂದು ಬಾಟಲ್ ಹೋಲ್ಡರ್ನ ಕೊಟ್ಟಿದ್ದಾರೆ. ಡೀಸೆಂಟ್ ಅಮೌಂಟ್ ಆಫ್ ಸ್ಪೇಸ್ ಇದೆ ಅಂತ ಹೇಳ್ಬೋದು. ತುಂಬಾ ಮ್ಯಾಸಿವ್ ಆಗಿದೆ ಅಂತ ಏನಿಲ್ಲ. ಇನ್ನು ಓವರ್ ಆಲ್ ಕಾರ್ ಕಡೆ ಬಂದರೆ ಅಫ್ಕೋರ್ಸ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. 1 crore ಕಾರ್ ಆಗಿರೋದ್ರಿಂದ ನಿಮಗೆ ಕಾರಲ್ಲಿ ಕೂತ್ರೆ ಪ್ರೀಮಿಯಂನೆಸ್ ಅಫ್ಕೋರ್ಸ್ ಫೀಲ್ ಆಗೇ ಆಗುತ್ತೆ. ತುಂಬ ಪ್ರೀಮಿಯಂ ಆಗಿದೆ ಕಾರು. ಬಟ್ ಈ ಕಾರಿಗೆ ಕೊಡ್ತಾ ಇರೋ ಪ್ರೈಸ್ ನೋಡಿದಾಗ ನಾನು ಕಾಂಪಿಟೇಟರ್ಸ್ ಬ್ರ್ಯಾಂಡ್ನೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಈ ಕಾರಲ್ಲಿ ಇನ್ನೂ ಫೀಚರ್ಸ್ ಕೊಡ್ಬೋದಿತ್ತು ಅಂತ ನನಗೆ ಅನಿಸ್ತಾ ಇದೆ ಪರ್ಸ್ನಲಿ. ಯಾಕಂದರೆ 1,27 lakh ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಗುರು. ತುಂಬಾನೇ ಎಕ್ಸ್ಪೆನ್ಸಿವ್ ಆಗೋಯ್ತು. ಅಷ್ಟು ಕೊಟ್ಟಾಗ ಇನ್ನೊಂಚೂರು ಪ್ರೀಮಿಯಂ ಆಗಿ ಕೊಡ್ಬೋದಿತ್ತು. ಆಯ್ತು, ಆಮೇಲೆ ಕಾರಲ್ಲಿ ಫೀಚರ್ಸ್ ವೈಸ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಿತ್ತು. ಬಟ್ V6 ಏನಾದ್ರು ಕೊಟ್ಬಿಟ್ಟಿದ್ರೆ ಬೇಸ್ ಮಾಡಲ್ ಅಲ್ಲೇ ಸಕ್ಕತ್ತಾಗಿ ಆಗ್ತಿತ್ತು ಕಾರು. A few moments later. Enough is enough, bitch. I'm the type of dude who never